ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೇರ್ತಾ ಇದ್ದಾರೆ. ಸಂಪುಟ ರಚನೆಯ ಲೆಕ್ಕಾಚಾರವೂ ಕೂಡ ಜೋರಾಗಿ ನಡೀತಾ ಇದೆ. ಅದರ ಮಧ್ಯದಲ್ಲೇ ಕೆಪಿಸಿಸಿ ಪಟ್ಟದ ಚರ್ಚೆಯೂ ಕೂಡ ಅಷ್ಟೇ ಜೋರಾಗಿ ಸಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದು, ಡಿಕೆಶಿ ಆದ ನಂತರ ಕೆಪಿಸಿಸಿ ಸ್ಥಾನ ತನಗೇ ಸಿಗುತ್ತೆ ಅಂದ್ಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಗುತ್ತಾ ಅಥವಾ ಕೈತಪ್ಪತ್ತಾ? ಇವೆಲ್ಲದರ ಮಧ್ಯೆ ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿಗೆ ಕರೆಯಿಸಿಕೊಂಡಿದೆ. ದಿಲ್ಲಿಲಿ ಏನು ಆಗ್ತಾ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ, ಸಂಪುಟ ರಚನೆಯಲ್ಲೂ ರಣತಂತ್ರ. ಡಿಕೆಶಿ ನಂತರ ಕೆಪಿಸಿಸಿ ಅಧ್ಯಕ್ಷರ ಪಟ್ಟದಲ್ಲಿ ಕೂರೋದು ಯಾರು? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ. ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲಿ ಭಾರಿ ಬದಲಾವಣೆ ಆಗ್ತಿದೆ. ಹೀಗಿರುವಾಗಲೇ ಈಗ ಡಿಕೆ ಶಿವಕುಮಾರ್ ಅವರಿಂದ ತೆರವಾಗುವ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಯಾರಿಗೆ ದಕ್ಕುತ್ತೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅದಕ್ಕಾಗಿ ಮೊದಲಿಂದಲೂ ಕಣ್ಣಿಟ್ಟಿರೋ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಪಡೆದೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಅಹಿಂದ ಅಸ್ತ್ರ ಪ್ರಯೋಗ. ಎಸ್, ಸಿದ್ದರಾಮಯ್ಯ ನಂತರ ಅಹಿಂದ ಸಮುದಾಯ ಒಗ್ಗೂಡಿಸೋ ಶಕ್ತಿ ನನಗಿದೆ ಅಂತ ಹೇಳುವ ಮೂಲಕ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ರಾಜ್ಯಾದ್ಯಂತ ಇರೋ 500ಕ್ಕೂ ಹೆಚ್ಚು ಹಿಂದುಳಿದ ಮತ್ತು ಶೋಷಿತ ಜಾತಿಗಳನ್ನು ಒಗ್ಗೂಡಿಸಲು ಸಾಧ್ಯವಾಗುತ್ತದೆ ಅಂತ ಸತೀಶ್ ಹೈಕಮಾಂಡ್ಗೆ ವಿವರಿಸಿದ್ದಾರೆ. ಈ ಅಹಿಂದ ಕಾರ್ಡ್ ಬಳಸಿಕೊಂಡು ದಿಲ್ಲಿ ದೊರೆಗಳ ಮೇಲೆ ಒತ್ತಡ ಹೇರಲು ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಪ್ರಬಲ ಖಾತೆ ಬೇಡಿಕೆ. ಇನ್ನು ಸತೀಶ್ ಜಾರಕಿಹೊಳಿ ಕೇವಲ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ತೃಪ್ತರಾಗುತ್ತಿಲ್ಲ. ಹೈಕಮಾಂಡ್ ಮುಂದೆ ಭಾರಿ ದೊಡ್ಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ತಮಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಪಟ್ಟ ನೀಡಬೇಕು ಮತ್ತು ಅತ್ಯಂತ ಪ್ರಭಾವಿ ಖಾತೆಯೂ ಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಕೇಳಿ ಹೈಕಮಾಂಡ್ ಶಾಕ್ ಆಗಿದೆಯಂತೆ. ಒಬ್ಬರಿಗೆ ಒಂದೇ ಹುದ್ದೆ, ಹೈಕಮಾಂಡ್ ತಾಕೀತು. ಇನ್ನು ಸತೀಶ್ ಜಾರಕಿಹೊಳಿ ಡಬಲ್ ಡಿಮ್ಯಾಂಡ್ಗೆ ಹೈಕಮಾಂಡ್ ಶಾಕ್ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋ ಕಟ್ಟುನಿಟ್ಟಿನ ನಿಯಮ ಜಾರಿಯಲ್ಲಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಮತ್ತು ಪ್ರಬಲ ಖಾತೆಯನ್ನು ಕೊಡೋದಕ್ಕೆ ಹೈಕಮಾಂಡ್ ಸಿದ್ಧವಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿವೆ. ದಿಢೀರ್ ದಿಲ್ಲಿಗೆ ಹಾರಿದ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್. ಎಸ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತು ಇನ್ನೂ ಚರ್ಚೆಗಳು ನಡೀತಾ ಇರುವಾಗಲೇ ಎಂಬಿ ಪಾಟೀಲ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ದಿಢೀರಂತ ದಿಲ್ಲಿಗೆ ಹಾರಿದ್ದಾರೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದಿಲ್ಲಿಗೆ ಹಾರಿರೋ ಎಂಬಿ ಪಾಟೀಲ್ ಮತ್ತು ಪರಮೇಶ್ವರ್ ಒಂದಷ್ಟು ಮಹತ್ವದ ವಿಚಾರಗಳನ್ನು ಹೈಕಮಾಂಡ್ ಜೊತೆ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಕೇಳಿ ಶಾಕ್ ಆಗಿರೋ ಹೈಕಮಾಂಡ್ ನಾಯಕರು ಪರಮೇಶ್ವರ್ಗೆ ಕೆಪಿಸಿಸಿ ಪಟ್ಟದ ಆಫರ್ ನೀಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಎಸ್, ದಿಢೀರ್ ದೆಹಲಿಗೆ ಹಾರಿರೋ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ನೀಡಲು ಹೈಕಮಾಂಡ್ ಒಲವು ತೋರಿದೆ ಅನ್ನೋ ಮಾತಿದೆ. ಈ ಹಿಂದೆ 8 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ದೊಡ್ಡ ಅನುಭವ ಪರಮೇಶ್ವರ್ ಅವರಿಗಿದೆ. ಕ್ಲೀನ್ ಇಮೇಜ್ ಮತ್ತು ಸೌಮ್ಯ ಸ್ವಭಾವವನ್ನು ಪರಿಗಣಿಸಿರುವ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಹೆಗಲಿಗೆ ಮತ್ತೆ ಪಕ್ಷದ ಜವಾಬ್ದಾರಿಯನ್ನ ಹೊರಿಸಲು ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಹಿಂದ ನಾಯಕ ಸಿದ್ದರಾಮಯ್ಯ ನಿರ್ಗಮನ ಆಗಿರೋದ್ರಿಂದ ಮತ್ತೊಬ್ಬ ಪ್ರಬಲ ಅಹಿಂದ ನಾಯಕನ ಅಗತ್ಯತೆ ಕಾಂಗ್ರೆಸ್ಗಿದೆ. ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗಿಂತ ಸತೀಶ್ ಜಾರಕಿಹೊಳಿ ಮೇಲೆಗೆ ಹೈಕಮಾಂಡ್ ಒಲವಿದೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಕಡಿಮೆ ಮಾಡಿಕೊಳ್ಳದಿದ್ರೆ, ಹೈಕಮಾಂಡ್ ಲೆಕ್ಕಾಚಾರದಂತೆ ನಡೆಯದೇ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸತೀಶ್ ಕೈ ತಪ್ಪುವ ಆತಂಕವೂ ಇದೆ.